ಲೂಕನ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಿಂದ ಓದುತ್ತಿದ್ದೇನೆ. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯ ಯೂದಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಗುಣಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿ ಇತ್ತು. ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು. ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೇ ಇರುವಾಗ ಮನೆಯ ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ಯೇಸುವಿನ ಮುಂದೆ ಜನರ ನಡುವೆ ಇಳಿಯಬಿಟ್ಟರು. ಆತನು ಅವರ ನಂಬಿಕೆಯನ್ನು ನೋಡಿ, ಅಪ್ಪಾ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು. ಅದಕ್ಕೆ ಆ ಶಾಸ್ತ್ರಿಗಳು ಫರಿಸಾಯರು, ದೇವದೂಷಣೆಯ ಮಾತನಾಡುವ ಇವನು ಎಷ್ಟರವನು? ಪಾಪಗಳನ್ನು ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದ ಹೊರತು ಮತ್ತಾರಿಂದಾದೀತು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಅವರು ಹಾಗಂದುಕೊಳ್ಳುವುದನ್ನು ಯೇಸು ತಿಳಿದುಕೊಂಡು ಅವರಿಗೆ, ನೀವು ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು? ಯಾವುದು ಸುಲಭ? ನಿನ್ನ ಪಾಪ ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದನ್ನು ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗದವನನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಅಂದ ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ್ದ ಹಾಸಿಗೆಯನ್ನು ಎತ್ತಿಕೊಂಡು ದೇವರನ್ನು ಕೊಂಡಾಡುತ್ತಾ ತನ್ನ ಮನೆಗೆ ಹೋದನು. ನೋಡಿದವರೆಲ್ಲರೂ ಬೆರಗಾಗಿ ದೇವರನ್ನು ಕೊಂಡಾಡಿದರು ಮತ್ತು ಅವರು ಭಯದಿಂದ ತುಂಬಿದವರಾಗಿ, ನಾವು ಈ ಹೊತ್ತು ಅಪೂರ್ವ ಸಂಗತಿಯನ್ನು ನೋಡಿದೆವು ಅಂದರು. ಅದೇ ರೀತಿ 15ನೇ ವಚನ 16ನೇ ವಚನ ಕೂಡ ಓದಿಕೊಳ್ಳೋಣ. ಆದರೂ ಆತನ ವಿಷಯವಾದ ಸುದ್ದಿಯು ಮತ್ತಷ್ಟು ಹೆಚ್ಚು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರುವಾಗ, ರೈಟ್ ಫ್ರೆಂಡ್ಸ್, ಯೇಸು ಕ್ರಿಸ್ತನು ಆ ಒಂದು ಪ್ರಾಂತ್ಯಕ್ಕೆ ಹೋಗಿ ಉಪದೇಶ ಮಾಡುತ್ತಿರುವಾಗ ಆತನು ಮಾಡುವ ಮಹತ್ಕಾರ್ಯಗಳನ್ನು ನೋಡಿ ಆತನ ಹೆಸರು ಆ ಪ್ರಾಂತ್ಯದಲ್ಲೆಲ್ಲ ಬಹಳ ಘನವಾಗಿ ವ್ಯಾಪಿಸುತ್ತಾ ಇತ್ತು. ಹಾಗಾಗಿ ಬೈಬಲ್ ಹೇಳುತ್ತದೆ, ಆತನ ಕುರಿತಾದ ಸಮಾಚಾರವು ಮತ್ತಷ್ಟು ಹೆಚ್ಚಾಗಿ ಹಬ್ಬಿತು. ಬಹು ಜನ ಸಮೂಹದವರು ಆತನ ಮಾತು ಕೇಳಿಸಿಕೊಳ್ಳುವುದಕ್ಕೂ ತಮ್ಮ ರೋಗ ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ಬಹು ಜನ ಸಮೂಹದವರು. ಯೇಸು ಕ್ರಿಸ್ತನು ಎಲ್ಲೇ ಇದ್ರು ಸಹ ಅಲ್ಲಿ ಬಹು ಜನ ಸಮೂಹದವರು ಕೂಡಿ ಬರುತ್ತಾ ಇದ್ರು. ಯೇಸು ಎಲ್ಲೇ ಇದ್ರು ಸಹ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಯೇಸುವಿನ ಮಾತು ಕೇಳುವುದಕ್ಕಾಗಿ ಓಡೋಡಿ ಬರ್ತಾ ಇದ್ರು. ಇನ್ನು ಕೆಲವರು ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ರು. ಅವರು ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕಾಗಿ ಯೇಸುವಿನ ಬಳಿಗೆ ಗುಂಪು ಗುಂಪಾಗಿ ಕೂಡಿ ಬರ್ತಾ ಇದ್ರು. ಇಲ್ಲಿ ನಾವು ನೋಡ್ತಾ ಇರೋದೇನೆಂದರೆ, ಯೇಸು ಆ ಪ್ರಾಂತ್ಯಕ್ಕೆ ಬರ್ತಿದಾರಂತೆ. ಆ ದೊಡ್ಡ ಬೋಧಕನು ಬರ್ತಾ ಇದ್ದಾನಂತೆ. ಮತ್ತೆ ಕೆಲವರು ಮೆಸ್ಸಯ್ಯನೆಂದು ಕರೆಯಲ್ಪಡುವ ಯೇಸು ಬರ್ತಿದಾರಂತೆ. ನಮ್ಮ ಪ್ರಾಂತ್ಯಕ್ಕೆ ಬರ್ತಿದಾರಂತೆ, ನಮ್ಮ ಮಧ್ಯದಲ್ಲಿ ಬರ್ತಿದಾರಂತೆ ಎಂದು ಹೀಗೆ ಆ ಊರು ಜನರೆಲ್ಲ ಎಲ್ಲರೂ ಕೂಡ ಒಂದೇ ಸಮನೆ ಯೇಸು ಎಲ್ಲಿ ಇರುತ್ತಾ ಇದ್ದಾರೋ ಅಲ್ಲಿಗೆ ಆ ಜನರು ಓಡೋಡಿ ಹೋಗೋದು ಸಹಜವಾಗಿ ನಡೆಯುತ್ತಾ ಇತ್ತು. ಅದಕ್ಕಾಗಿಯೇ ನಾವು ಬೈಬಲ್ ನಲ್ಲಿ ನೋಡ್ತೇವೆ, ಬಹು ಜನ ಸಮೂಹದವರು ಆತನ ಮಾತು ಕೇಳುವುದಕ್ಕಾಗಿಯೂ ತಮ್ಮ ರೋಗ ವಾಸಿ ಮಾಡಿಕೊಳ್ಳುವುದಕ್ಕಾಗಿಯೂ ಕೂಡಿ ಬರುತ್ತಾ ಇದ್ದರು. ಅದೇನೋ ಒಂದು ಗ್ರಾಮದಲ್ಲಿಯೋ ಅಥವಾ ಒಂದೇ ಒಂದು ಪ್ರಾಂತ್ಯಕ್ಕೆ ಮಾತ್ರ ಪರಿಮಿತವಾದ ದೃಶ್ಯ ಇದಲ್ಲ. ಯೇಸು ಯಾವುದೇ ಪ್ರಾಂತ್ಯಕ್ಕೆ ಹೋದರೂ ಸಹ ಆ ಪ್ರಾಂತ್ಯದಲ್ಲಿ ಬಹು ಜನ ಸಮೂಹದವರು ಯೇಸುವಿನ ಮಾತು ಕೇಳುವುದಕ್ಕಾಗಿ, ಯೇಸುವಿನ ಶಕ್ತಿಯನ್ನು ಕಣ್ಣಾರೆ ನೋಡುವುದಕ್ಕಾಗಿ ಓಡೋಡಿ ಬರ್ತಾ ಇದ್ರು. ಹಾಗೆಯೇ ಓಡೋಡಿ ಬಂದಂತಹ ಒಂದು ಗುಂಪು ಯೇಸು ಒಂದು ಪ್ರಾಂತ್ಯಕ್ಕೆ ಬಂದಾಗ ಆ ಪ್ರಾಂತ್ಯದಲ್ಲಿರುವ ಒಂದು ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿ ಯೇಸು ಇದ್ದಾರೆಂದು ತಿಳಿದುಕೊಂಡು ಆ ಪ್ರಾಂತ್ಯದಲ್ಲಿರುವ ಜನರೆಲ್ಲ ಅಲ್ಲಿಗೆ ಕೂಡಿ ಬಂದ್ರು. ಹಾಗೆ ಅವರು ಕೂಡಿ ಬಂದಾಗ ಆ ಪ್ರಾಂತ್ಯದಲ್ಲಿ ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗದಿಂದ ಬಾಧೆ ಪಡುತ್ತಿರುವಾಗ ಅಲ್ಲಿರುವಂತಹ ಪ್ರಾಂತ್ಯದಲ್ಲಿರುವಂತಹ ಕೆಲವರಿಗೆ ಅನಿಸಿದ್ದೇನೆಂದರೆ, ಯೇಸು ಕ್ರಿಸ್ತನು ಎಂಥವರನ್ನಾದ್ರೂ ವಾಸಿ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟೋ ಕಾಲದಿಂದ ಪಾರ್ಶ್ವವಾಯುದಿಂದ ಬಳಲುತ್ತಿರುವ ಇವನನ್ನು ಯೇಸುವಿನ ಬಳಿಗೆ ಕೊಂಡೊಯ್ದ್ರೆ ಯೇಸು ಇವನಿಗೆ ವಾಸಿ ಮಾಡ್ತಾರೆ ಅಂದುಕೊಂಡು ಆ ವ್ಯಕ್ತಿಯನ್ನು, ಅವನು ಇದ್ದ ಹಾಗೆ ಹಾಸಿಗೆಯಲ್ಲಿ ಇದ್ದವನನ್ನು ಹಾಸಿಗೆಯ ಸಹಿತ ಹೊತ್ತುಕೊಂಡು ಬರ್ತಾರೆ. ಆದರೆ
ಯೇಸು ಒಂದು ಮನೆಯಲ್ಲಿರುವಾಗ ಯಾವ ಮನೆಯಲ್ಲಿ ಯೇಸು ಇದ್ದಾರೋ ಆ ಮನೆಯ ಹೊರಗಡೆ ಬಹಳ ದೊಡ್ಡ ಜನಸಮೂಹ ಇದ್ದದ್ದಕ್ಕಾಗಿ ಆ ಯೇಸು ಇದ್ದಿರುವಂತಹ ಮನೆಯೊಳಗೆ ಹೊತ್ತು ತಂದಿರುವಂತಹ ಆ ಪಾರ್ಶ್ವಾಯು ರೋಗಿಯನ್ನು ಯೇಸುವಿನ ಬಳಿಗೆ ಕೊಂಡೊಯ್ಲಿಕ್ಕಾಗಲಿಲ್ಲ. ಅಷ್ಟೊಂದು ವಿಸ್ತಾರವಾದ ಜನಸಮೂಹದವರು ಅಲ್ಲಿಗೆ ಸೇರಿ ಬಂದಿರುವಾಗ ಕೊನೆಗೆ ಅವರು ತೆಗೆದುಕೊಂಡ ನಿರ್ಣಯವೇನೆಂದರೆ ಆ ಮನೆಯ ಮೇಲೆ ಹತ್ತಿ ಆ ಹಾಸಿಗೆ ಇಳಿಯ ಬಿಡುವಷ್ಟು ಒಂದು ರಂಧ್ರವನ್ನು ಮಾಡಿ ಯೇಸು ಕ್ರಿಸ್ತನು ಎಲ್ಲಿ ಒಳಗಡೆ ಕೂತುಕೊಂಡಿದ್ದಾರೋ ಆ ಹಾಸಿಗೆಗೆ 4 ಹಗ್ಗಗಳನ್ನು ಕಟ್ಟಿ ಮೆಲ್ಲಗೆ ಮೇಲಿನಿಂದ ಆ ಹಾಸಿಗೆಯನ್ನು ಯೇಸುವಿನ ಮುಂದೆ ಇಳಿಯ ಬಿಡುತ್ತಾರೆ. ಅಂದರೆ ಅರ್ಥ ಮಾಡಿಕೊಳ್ಳಿರಿ, ಯೇಸು ಇದ್ದಂತಹ ಮನೆಯ ಸುತ್ತಲೂ ಎಂಥ ದೊಡ್ಡ ಜನಸಮೂಹವಿತ್ತೆಂದು. ಅಂತಹ ದೊಡ್ಡ ಜನಸಮೂಹ ಇದ್ದದ್ದಕ್ಕೆ ಕನಿಷ್ಠ ಮಂಚದ ಸಹಿತವಾಗಿ ತಂದಿರುವಂತಹ ಆ ಪಾರ್ಶ್ವಾಯು ರೋಗದಲ್ಲಿದ್ದ ವ್ಯಕ್ತಿಯ ಕುರಿತು, ಅಯ್ಯ ಸ್ವಲ್ಪ ಇವನನ್ನು ಯೇಸುವಿನ ಬಳಿಗೆ ಒಯ್ತೇವೆ, ಈ ಮನುಷ್ಯ ವಾಸಿ ಆಗ್ಬೇಕೆಂಬುದಾಗಿ ರಿಕ್ವೆಸ್ಟ್ ಮಾಡಿರುತ್ತಾರೆ. ಆದ್ರೆ ಯಾರೊಬ್ಬರು ಕೂಡ ಕದಲುವ ಪರಿಸ್ಥಿತಿ ಇರಲಿಲ್ಲ. ಕಾರಣವೇನೆಂದ್ರೆ ಕದಲುವುದಕ್ಕೂ ಅಲ್ಲಿ ಸ್ಥಳ ಇರಲಾರದಂತಹ ಜನಸಮೂಹವಿತ್ತು. ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಆ ಊರಿನ ಜನರೆಲ್ಲರೂ ಕೂಡ ಯೇಸುವಿನ ಬಳಿಗೆ ಬರುವುದಕ್ಕಾಗಿ, ಯೇಸುವಿನ ಮಾತು ಕೇಳುವುದಕ್ಕಾಗಿ, ಯೇಸುವಿನ ಶಕ್ತಿಯನ್ನು ನೋಡುವುದಕ್ಕಾಗಿ ತಂಡೋಪತಂಡವಾಗಿ ಊರೆಲ್ಲ ಖಾಲಿ ಮಾಡಿಕೊಂಡು ಯೇಸುವಿನ ಬಳಿಗೆ ಬರುವ ದಿನಗಳು ಆ ದಿನಗಳಾಗಿದ್ದವು. ಆದರೆ ಆ ಪ್ರಾಂತ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಗೂ ಕೂಡ ಗೊತ್ತೇ ಇದ್ದಿರುತ್ತೆ ಯೇಸು ಕ್ರಿಸ್ತನು ಆ ಪ್ರಾಂತ್ಯಕ್ಕೆ ಬರುತ್ತಿದ್ದಾರೆಂದು, ಯೇಸು ಆ ಗ್ರಾಮದೊಳಗೆ ಪ್ರವೇಶಿಸಲಿಕ್ಕಿದ್ದಾರೆಂದು. ಆ ಪ್ರಾಂತ್ಯದಲ್ಲಿರುವ ಜನರೆಲ್ಲ ಯೇಸು ಕ್ರಿಸ್ತನ ಹೆಸರನ್ನು ಹೊಗಳಿ ಕೊಂಡಾಡುತ್ತಾ ಇರುವುದರಿಂದ, ಆತನ ಶ್ರೇಷ್ಠತೆಯ ಕುರಿತು ಹಲವಾರು ರೀತಿಯಲ್ಲಿ ಚರ್ಚಿಸುತ್ತಾ ಇರುವುದರಿಂದ ಯೇಸು ಕ್ರಿಸ್ತನು ಆ ಪ್ರಾಂತ್ಯಕ್ಕೆ ಬರುತ್ತಿರುವಾಗ ಆ ಯೇಸುವನ್ನು ನೋಡಬೇಕೆಂಬುದಾಗಿ, ಆ ಯೇಸುವಿನ ಬೋಧನೆ ಕೇಳಬೇಕೆಂಬುದಾಗಿ, ಆ ಯೇಸು ಕ್ರಿಸ್ತನು ಮಾಡುತ್ತಿರುವಂತಹ ಸೂಚಕ ಕ್ರಿಯೆಗಳನ್ನು ಕಣ್ಣಾರೆ ನೋಡಬೇಕೆಂಬುದಾಗಿ, ಇಲ್ಲವೇ ರೋಗಗಳಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ಜನರು ಕಾದು ಎದುರು ನೋಡುತ್ತಿರುವ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನು ಯಾವ ಗ್ರಾಮಕ್ಕೆ ಬರ್ತಾ ಇದ್ರೋ ಆ ಗ್ರಾಮದಲ್ಲಿರುವ ಪ್ರಜೆಗಳೆಲ್ಲರೂ ಕೂಡ ಯೇಸುವಿನ ಬಳಿಗೆ ಓಡೋಡಿ ಹೋಗುತ್ತಾ ಇದ್ರೆ ಒಬ್ಬನು ಮಾತ್ರ ಕದಲಲಾರದಂತೆ ತಾನು ಯಾವ ಕೆಲಸ ಮಾಡುತ್ತಾ ಇದ್ದನೋ ಆ ಕೆಲಸದಲ್ಲಿ ಮಗ್ನನಾಗಿ ಕೂತುಕೊಂಡಿದ್ದ. ಜನರೆಲ್ಲ ಹೋಗ್ತಿರುವಾಗ, ಯಾಕೆ ಹಾಗೆ ಕೂತಿದ್ದಿ, ನೀನು ಬರಬಹುದಲ್ಲವೇ ಅಂದಾಗ, ಬರಲ್ಲ. ಏನಯ್ಯ, ಯೇಸು ಕ್ರಿಸ್ತನು ಆ ಒಳ್ಳೆ ಬೋಧಕನು ನಮ್ಮ ಗ್ರಾಮಕ್ಕೆ ಬರ್ತಿದ್ದಾನೆ, ಬಾ ಅಂದಾಗ, ನನಗ್ ಟೈಮ್ ಇಲ್ಲ ಅಂದ. ಬಹುಶಃ ಇನ್ನೂ ಕೆಲವೊಂದು ಜನ ಹೋಗುವಾಗ ಯಾವಾಗ ನೋಡಿದ್ರು ದುಡ್ಡು ಸಂಪಾದಿಸುವ ಆಸೆ ಬಿಟ್ರೆ ದೇವರ ಕುರಿತು ಆಲೋಚನೆಗಳಿಲ್ಲವೋ? ಲೋಕ ರಕ್ಷಕನಂತೆ, ಮೆಸ್ಸಯ್ಯನಂತೆ ನಾವು ಇಷ್ಟು ಕಾಲದವರೆಗೂ ಕಾದು ಎದುರು ನೋಡಿರುವ ಆ ದೇವಕುಮಾರನು ನಮ್ಮ ಗ್ರಾಮಕ್ಕೆ ಬರ್ತಿದ್ದಾನೆ, ಕನಿಷ್ಠ ಇವಾಗ್ಲಾದರೂ ಆ ದುಡ್ಡಿನ ಹುಚ್ಚನ್ನು ಬಿಟ್ಬಿಟ್ಟು ಬರಬಹುದಲ್ಲವೇ ಅಂದಾಗ, ನಾನ್ ಬರಲ್ಲ ಅಂದ. ನನಗೆ ಆ ಯೇಸು ಅವಶ್ಯಕವಿಲ್ಲ ಅಂದ. ನನಗೆ ಆ ಯೇಸುವಿನೊಂದಿಗೆ ಕೆಲಸ ಇಲ್ಲ. ನನಗಿರುವ ಕೆಲಸವೆಲ್ಲ ದುಡ್ಡು ಸಂಪಾದಿಸೋದೊಂದೇ ಆಗಿದೆ. ಯಾಕೆಂದರೆ ಅವನು ಒಬ್ಬ ಸುಂಕದ ಗುತ್ತಿಗೆದಾರನಾಗಿದ್ದ, ಸುಂಕವನ್ನು ವಸೂಲಿ ಮಾಡುವವನಾಗಿದ್ದ. ಆ ಕಾಲದಲ್ಲಿ ಸುಂಕ ಎಷ್ಟು ಘೋರವಾಗಿ ವಸೂಲು ಮಾಡುತ್ತಾ ಇದ್ರು ಗೊತ್ತಾ? ಅವರು ಯಹೂದ್ಯರಾದಾಗಿಯೂ ಕೂಡ ರೋಮ್ ಸಾಮ್ರಾಜ್ಯದ ಪರವಾಗಿ ಕೆಲಸ ಮಾಡುತ್ತಾ ಯಹೂದ್ಯರ ಬಳಿಯಿಂದ ರಕ್ತ ಹೀರಿದ ರೂಪದಲ್ಲಿ ತೆರಿಗೆ ವಸೂಲಿ ಮಾಡುತ್ತಾ ಇದ್ರು. 1 ರೂಪಾಯಿ ವಸೂಲಿ ಮಾಡಬೇಕಾದಲ್ಲಿ 4 ರೂಪಾಯಿ ವಸೂಲಿ ಮಾಡುತ್ತಾ ಇದ್ರು. ಫಲಿತವಾಗಿ 3 ರೂಪಾಯಿ ತಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು 1 ರೂಪಾಯಿ ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಅವರು ಒಪ್ಪಿಸಿಕೊಡ್ತಿದ್ರು. ಅನ್ಯಾಯದಿಂದಲೂ ಅಕ್ರಮದಿಂದಲೂ ಸಂಪಾದಿಸುವುದರಲ್ಲಿ ಬಹಳ ಅನುಭವಸ್ಥರಾಗಿದ್ರು. ದುಡ್ಡಿನ ಹುಚ್ಚಿನಿಂದ ಕೂಡಿದವರಾಗಿದ್ರು ಆ ಕಾಲದಲ್ಲಿರುವಂತಹ ಸುಂಕದವರು. ಹಾಗಾಗಿ ಆ ಕಾಲದಲ್ಲಿ ಸುಂಕ ವಸೂಲಿ ಮಾಡುವವರನ್ನು ವೇಶ್ಯರಿಗಿಂತಲೂ ಹೀನವಾಗಿ ನೋಡುತ್ತಾ ಇದ್ರು, ಪರಮ ಪಾಪಿಷ್ಠರಂತೆ ಭಾವಿಸುತ್ತಾ ಇದ್ರು. ನಿಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದ್ರೆ ಅನೇಕ ಸಂದರ್ಭಗಳಲ್ಲಿ ಹೀಗೆ ಬರೆಯಲಾಗಿದೆ. ಯೇಸು ಕ್ರಿಸ್ತನು ಪಾಪಿಗಳೊಂದಿಗೆ ಕೂತ್ಕೊಂಡು ಊಟ ಮಾಡುತ್ತಿರುವಾಗ ಅಲ್ಲಿನ ಫರಿಸಾಯರು, ಸದ್ದುಕಾಯರು ಹೇಳಿರುವ ಮಾತೇನು ಗೊತ್ತಾ? ಏನಿದು, ಈತನು ದೇವಕುಮಾರನೆಂದು ಹೇಳಿಕೊಳ್ತಿದ್ದಾನೆ, ಆದರೆ ಸುಂಕದವರೊಂದಿಗೂ ಪಾಪಿಗಳೊಂದಿಗೂ ಕೂತ್ಕೊಂಡು ಯಾಕೆ ಊಟ ಮಾಡ್ತಿದ್ದಾನೆ ಎಂದು ಹೇಳಿದ್ರು. ಅಂದರೆ ಸುಂಕದವರು, ಆ ನಂತರ ಪಾಪಿಗಳು. ಅಂದರೆ ಅರ್ಥವೇನು? ಪಾಪಿಗಳಿಗಿಂತಲೂ ಪರಮ ಪಾಪಿಷ್ಠರು ಸುಂಕದವರಾಗಿದ್ರು. ಸುಂಕದವರೊಂದಿಗೂ ಪಾಪಿಗಳೊಂದಿಗೂ ಕೂತ್ಕೊಂಡು ಯಾಕೆ ಊಟ ಮಾಡ್ತಿದ್ದಾನೆ? ಮತ್ತೊಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳಿರುವ ಮಾತು ನೆನಪಿದೆಯಾ? ಸುಂಕದವರು, ವೇಶ್ಯರು ಪರಲೋಕಕ್ಕೆ ಹೋಗಬಹುದೇನೋ, ಆದರೆ ವೇಷಧಾರಿಗಳು ಮಾತ್ರ ಪರಲೋಕಕ್ಕೆ ಸೇರುವುದಿಲ್ಲ ಎಂದು ಹೇಳುತ್ತಾರೆ. ವೇಶ್ಯರು ಸುಂಕದವರು, ಇಲ್ಲವೇ ಸುಂಕದವರು
ವೇಶ್ಯರು ಅಂತ ಬೈಬಲ್ ನಲ್ಲಿ ಇದೆಯೋ? ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನ. ಫರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು, ಪಾಪಿಗಳು ಅಂದರೆ ಪಾಪಿಗಳಿಗಿಂತಲೂ ಪರಮ ಪಾಪಿಷ್ಠರು ಸುಂಕದವರಾಗಿದ್ರು. ಮತ್ತಾಯನ ಸುವಾರ್ತೆ 21:31. ಅದಕ್ಕೆ ಅವರು ಮೊದಲನೆಯವನೇ ಅಂದರು. ಆಗ ಯೇಸು ಅವರಿಗೆ, ಸುಂಕದವರು, ವೇಶ್ಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದರು. ನಿಮಗೇನು ಅರ್ಥ ಆಯ್ತು ಇಲ್ಲಿ? ವೇಶ್ಯರಿಗಿಂತಲೂ ಬಹು ಪಾಪಿಷ್ಠರೆಂದು ಆ ಕಾಲದಲ್ಲಿ ಸುಂಕದವರನ್ನು ಭಾವಿಸುತ್ತಾ ಇದ್ರು. ಪಾಪಿಗಳಿಗಿಂತಲೂ ಪರಮ ಪಾಪಿಷ್ಠರನ್ನಾಗಿ ಆ ಕಾಲದಲ್ಲಿ ಸುಂಕದವರನ್ನು ಭಾವಿಸುತ್ತಾ ಇದ್ರು. ಸುಂಕದವರಿಗೆ ಸ್ವಲ್ಪವೂ ಬಿಡು ಇರ್ತಿರ್ಲಿಲ್ಲ. ಯಾಕೆಂದ್ರೆ ಅವರಿಗಿರುವ ದುಡ್ಡಿನ ಹುಚ್ಚಿನ ನಿಮಿತ್ತ ಮಾನವ ಮೌಲ್ಯಗಳನ್ನು ಬಿಟ್ಟು ಬಿಟ್ಟು ದುಡ್ಡು ಸಂಪಾದಿಸುವುದೇ ತಮ್ಮ ಕೆಲಸ ಎಂದು ಭಾವಿಸಿ, ಮನುಷ್ಯರು ಅವರನ್ನು ಗೌರವಿಸದಿದ್ದರೂ ಅದನ್ನು ಲೆಕ್ಕಿಸಲಾರದೆ ದುಡ್ಡನ್ನೇ ಸಂಪಾದಿಸಬೇಕೆಂದು ಭಾವಿಸಿ ಗೊಬ್ಬು ಆಲೋಚನೆ ಉಳ್ಳಂತವರೇ ಸುಂಕದವರಾಗಿದ್ದರು. ನಿಮಗೆ ಜ್ಞಾಪಕ ಇದೆಯಾ? ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸುಂಕದವನಾಗಿರುವಂತಹ ಜಕ್ಕಾಯನ ಕುರಿತು ಅಲ್ಲಿ ಬರೆಯಲಾಗಿದೆ. ಜಕ್ಕಾಯನು ಸುಂಕದ ಗುತ್ತಿಗೆದಾರನಾಗಿದ್ದನು, ಐಶ್ವರ್ಯವಂತನಾಗಿದ್ದನು ಎಂದು ಬರೆಯಲಾಗಿದೆ. ಒಮ್ಮೆ ನೋಡಿಕೊಳ್ಳೋಣವೇ? ಲೂಕನ ಸುವಾರ್ತೆ 19ನೇ ಅಧ್ಯಾಯ ವಚನ 1ರಿಂದ ಓದಿಕೊಳ್ಳೋಣ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನು ಎಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಇದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನೂ ಆಗಿದ್ದನು. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದನು, ಆದರೆ ತಾನು ಗಿಡ್ಡನಾಗಿದ್ದರಿಂದ ಜನರು ಗುಂಪಿ ಕೂಡಿ ಬಂದಿರುವುದರ ನಿಮಿತ್ತ ನೋಡಲಾರದೆ ಹೋದನು. ಸುಂಕದ ಗುತ್ತಿಗೆದಾರನಾದ ಜಕ್ಕಾಯನು ಯಾರಂತೆ? ಐಶ್ವರ್ಯವಂತನಾಗಿದ್ದನು. ಎಲ್ಲಿಂದ ಬಂದಿತ್ತು ಈ ಐಶ್ವರ್ಯವೆಲ್ಲ? ಅನ್ಯಾಯದಿಂದ ಸಂಪಾದಿಸುವಾಗ ಬಂದಿತ್ತು, ಅಕ್ರಮದಿಂದ ಸಂಪಾದಿಸಿದಾಗ ಬಂದಿತ್ತು. ಫ್ರೆಂಡ್ಸ್, ಜಾಗ್ರತೆಯಿಂದ ಕೇಳಿ. ಸುಂಕದ ಗುತ್ತಿಗೆದಾರನಾಗಿರುವ ಈ ಜಕ್ಕಾಯನನ್ನು ಐಶ್ವರ್ಯವಂತನಾಗಿದ್ದನು ಎಂದು ನಾವು ನೋಡ್ತೇವೆ. ಆದರೆ ಅವನಿಗೆ ಒಂದು ಆಲೋಚನೆ, ಆಸೆ ಉಂಟಾಯಿತು. ಅದೇನೆಂದರೆ ಯೇಸು ಎಂಥವನಾಗಿದ್ದಾನೆ ನೋಡೋಣ ಎಂಬ ಆಸೆ ಉಂಟಾಯ್ತಂತೆ. ಆ ಆಸೆ ಅವನೊಳಗೆ ಉಂಟಾದಾಗ ಯೇಸುವನ್ನು ನೋಡಬೇಕೆಂಬುದಾಗಿ ಯೇಸು ಬರ್ತಿರುವ ಸಮಯದಲ್ಲಿ ಕಾದು ಕುಳಿತುಕೊಂಡಿದ್ದ. ಆದರೆ ಯೇಸುವಿನ ಸುತ್ತಲೂ ಇರುವಂತಹ ಜನರು ಆ ಜಕ್ಕಾಯನಿಗೆ ಯೇಸುವನ್ನು ನೋಡಲು ಕೂಡ ಅನುಮತಿಸಿಲ್ಲ. ಯಾಕೆಂದರೆ ಅವನನ್ನು ನೋಡಿದ್ರೆ ಸಾಕು, ಪ್ರಜೆಗಳಿಗೆ ಅಸಹ್ಯವಾಗಿದ್ದ. ಸುಂಕದವರನ್ನು ಕಂಡ್ರೆ ಪ್ರಜೆಗಳು ಬಹಳ ಕೋಪಗೊಳ್ತಿದ್ರು. ನಾನು ಯೇಸುವಿಗೆ ನೋಡ್ತೇನೆ ಅಂದಾಗ, ಹೋಗು ಪಾಪಿಷ್ಠನೆ, ನಿನಗೆ ಯಾಕೆ ಬೇಕು ದೇವ್ರು, ಹೋಗಿಲ್ಲಿಂದ ಎನ್ನುವಷ್ಟರ ಮಟ್ಟಿಗೆ ಅವನಿಗೆ ಬೈದಿರ್ತಾರೆ, ಓಡಿಸಿರ್ತಾರೆ. ಒಂದು ವೇಳೆ ಸುತ್ತಲೂ ಎಷ್ಟೇ ಜನ ಇದ್ರು, ಗೌರವಸ್ಥನು ಯಾರಾದರೂ ಬಂದರೆ ಯೇಸುವನ್ನು ನೋಡ್ಬೇಕಿತ್ತು ಅಂದಾಗ, ಬನ್ನಿ 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 ನೀವು ಕೂಡ ನೋಡಿ ಅನ್ನುತ್ತೇವೆ ಸಾಧಾರಣವಾಗಿ. ಸುಂಕದವನಾದ ಜಕ್ಕಾಯನು ಬಂದಾಗ ಅವರೆಲ್ಲರೂ ಅವನಿಗೆ ಬೈದು ಗದರಿಸಿ ಕಳುಹಿಸಿರುತ್ತಾರೆ. ನಡಿ, ಹೋಗಿಲಿಂದ, ಹೋಗ ಎಂದು. ಪಾಪಿಷ್ಠನೆ, ನಿನಗ್ಯಾಕೆ ಬೇಕು ದೇವರು, ನಿನಗ್ಯಾಕೆ ಬೇಕು ಭಕ್ತಿ, ಮನುಷ್ಯರ ರಕ್ತವನ್ನು ಹೀರಿಕೊಂಡು ತಿನ್ನುವಂತಹ ದುರ್ಮಾರ್ಗಿಯಾಗಿದ್ದೆ ನೀನು, ಹೋಗು ಇಲ್ಲಿಂದ ಎನ್ನುವಷ್ಟರ ಮಟ್ಟಿಗೆ ಬಹುಶಃ ಅವನಿಗೆ ಬೈದಿರುತ್ತಾರೆ. ಕಾರಣವೇನೆಂದರೆ ನಾವಿಲ್ಲಿ ನೋಡ್ತಿದ್ದೇವೆ, ಪಾಪಿಗಳಿಗಿಂತಲೂ ಪರಮ ಪಾಪಿಷ್ಠರೆಂದು ಸುಂಕದವರನ್ನು ಆ ದಿನ ಪರಿಗಣಿಸ್ತಾ ಇದ್ರು. ನಂಬರ್ 2, ವೇಶ್ಯರಿಗಿಂತಲೂ ಸುಂಕದವರನ್ನೇ ಆ ಕಾಲದಲ್ಲಿ ಹೀನವಾಗಿ ನೋಡ್ತಾ ಇದ್ರು. ಸುಂಕದವರಿಗೆ ಸ್ವಲ್ಪವೂ ಸೊಸೈಟಿಯಲ್ಲಿ ಬೆಲೆ ಇರಲಿಲ್ಲ. ದಯವಿಟ್ಟು ಗಮನಿಸಿ, ಆ ಪ್ರಾಂತ್ಯಕ್ಕೆ ಯೇಸು ಬಂದಾಗ ಜನ ಸಮೂಹದವರೆಲ್ಲರೂ ಕೂಡ ತಂಡೋಪತಂಡವಾಗಿ ಯೇಸುವಿನ ಬಳಿಗೆ ಬರ್ತಾರೆ. ಆದರೆ ಆ ಒಬ್ಬ ವ್ಯಕ್ತಿ ಮಾತ್ರ ಬರಲಿಲ್ಲ. ಅಲ್ಲಿಯೇ ಕೂತ್ಕೊಂಡಿದ್ದಾನೆ, ಲೆಕ್ಕ ಬರೆಯುತ್ತಾ ಕೂತಿದ್ದಾನೆ, ಎಲ್ಲ ಲೆಕ್ಕಾಚಾರ ಬರೆಯುತ್ತಾ ಕೂತಿದ್ದ. ಯಾರ್ಯಾರು ಎಷ್ಟು ತೆರಿಗೆ ಕಟ್ಟಬೇಕು, ಎಲ್ಲೆಲ್ಲಿ ನಾನು ಎಷ್ಟು ದೋಚಿಕೊಳ್ಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ತಕ್ಕೊಳ್ಬೇಕು, ಆ ದುಡ್ಡು ಲೆಕ್ಕಿಸುತ್ತಾ ಕೂತ್ಕೊಂಡಿದ್ದ. ಅವನ ಮುಂದೆಯೇ ಜನರು ದಾರಿಯಲ್ಲಿ ಓಡೋಡಿ ಹೋಗ್ತಿರುವಾಗ, ತಂಡೋಪತಂಡವಾಗಿ ಹೋಗ್ತಿರುವಾಗ ಖಚಿತವಾಗಿ ಕೇಳಿದ್ದಿರ್ತಾರೆ, ಯಾಕೆ ಹಾಗೆ ಕೂತಿದಿ? ಲೋಕ ರಕ್ಷಕನೂ ಅಂತೆ, ಮೆಸ್ಸಯ್ಯನೂ ಅಂತೆ, ಅಭಿಷಕ್ತನೂ ಅಂತೆ, ನಮ್ಮ ಪ್ರಾಂತ್ಯಕ್ಕೆ ಬರ್ಲಿಕ್ಕಿದ್ದಾನಂತೆ. ಯಾರ ಕುರಿತು ನಾವು ಕೇಳ್ತಾ ಇದ್ದೇವೋ ಆತನು ನಮ್ಮ ಗ್ರಾಮಕ್ಕೆ ಬರ್ತಿದ್ದಾನೆ, ಯಾಕೆ ಹುಚ್ಚನಂತೆ ಕೂತಿದ್ದಿ, ಬಾ ಹೋಗೋಣ ಅಂದಾಗ ಇಂಟ್ರೆಸ್ಟ್ ಇಲ್ಲ. ದೇವ್ರಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದಿರ್ತಾನೆ. ಆತ್ಮಿಕತೆ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಪರಿಶುದ್ಧನಾಗಿ ಜೀವಿಸುವುದು ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ನ್ಯಾಯವಾಗಿ ಜೀವಿಸಲು ಇಂಟ್ರೆಸ್ಟ್ ಇಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಪರಿಶುದ್ಧರಾಗಿ ಜೀವಿಸಲು ಇಂಟ್ರೆಸ್ಟ್ ಇಲ್ಲದಂಥವರು, ಯಥಾರ್ಥವಾಗಿ ಜೀವಿಸಲು ಇಂಟ್ರೆಸ್ಟ್ ಇಲ್ಲದಂಥವರು, ನೀತಿಯಿಂದ ಬದುಕಲು ಇಂಟ್ರೆಸ್ಟ್ ಇಲ್ಲದಂಥವರು, ಕಣ್ಣನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಲು ಇಂಟ್ರೆಸ್ಟ್ ಇಲ್ಲದಂಥವರು, ಶರೀರ ಪವಿತ್ರವಾಗಿ ಕಾಪಾಡಿಕೊಳ್ಳಲು ಇಂಟ್ರೆಸ್ಟ್ ಇಲ್ಲದಂಥವರು, ಅಷ್ಟಕ್ಕೂ ದೇವರಂದ್ರೆ ಇಂಟ್ರೆಸ್ಟೂ ಇಲ್ಲ, ಟ್ರಸ್ಟೂ ಇಲ್ಲ. ಇದ್ದೀರಾ ನಮ್ಮ ಮಧ್ಯ ಅಂಥವ್ರು ಯಾರಾದ್ರೂ? ಏನಾಗಿದೆ ನಿಮ್ಮ ಇಂಟ್ರೆಸ್ಟ್?
ಏನಾಗಿದೆ ನಿಮಗಿರುವ ಕೋರಿಕೆ? ಏನಾಗಿದೆ ನಿಮಗಿರುವ ಧ್ಯಾಸ? ಯಾವಾಗ ನೋಡಿದ್ರು ಏನ್ ಮಾಡ್ಬೇಕನ್ಸುತ್ತೆ ನಿಮಗೆ? ಯಾವಾಗ ನೋಡಿದ್ರು ಸಹ ಏನು ನೋಡಬೇಕನ್ಸುತ್ತೆ ನಿಮಗೆ? ಯಾವಾಗ ನೋಡಿದ್ರು ಎಲ್ಲಿಗೆ ಹೋಗಬೇಕನ್ಸುತ್ತೆ ನಿಮಗೆ? ಯಾವಾಗ ನೋಡಿದ್ರು ಯಾರಿಗೆ ಭೇಟಿ ಆಗಬೇಕನ್ಸುತ್ತೆ ನಿಮಗೆ? ಏನಾಗಿದೆ ನಿಮಗಿರುವಂತಹ ಇಂಟ್ರೆಸ್ಟ್? ಏನಾಗಿದೆ ನಿಮಗಿರುವ ಶ್ರದ್ಧೆ? ಏನಾಗಿದೆ ನಿಮಗಿರುವ ಆಸೆ? ಏನಾಗಿದೆ ನಿಮ್ಮ ಕೋರಿಕೆ? ಒಮ್ಮೆ ಆಲೋಚಿಸಿರಿ. ಆ ಸುಂಕದ ಗುತ್ತಿಗೆದಾರನು ಅಲ್ಲಿ ಕೂತಿದ್ದನಲ್ಲವೇ, ಅವನಿಗೆ ದೇವರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ದೇವರ ರಾಜ್ಯದಲ್ಲಿಯೂ ಇಂಟ್ರೆಸ್ಟ್ ಇರಲಿಲ್ಲ. ದೇವರಂದ್ರೆ ಲೆಕ್ಕವೇ ಇಲ್ಲ, ದೇವರಂದ್ರೆ ಭಯವೂ ಇಲ್ಲ, ಭಕ್ತಿಯೂ ಇಲ್ಲ. ಅವನಿಗಿರೋದು ಒಂದೇ ಒಂದು ಆಸೆ, ದುಡ್ಡು ಸಂಪಾದಿಸಬೇಕು. ದುಡ್ಡು ಸಂಪಾದಿಸುವುದಕ್ಕಾಗಿ ಎಂಥ ಗೊಬ್ಬ ಕೆಲಸ ಆದ್ರೂ ಮಾಡುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ದುಡ್ಡು ಸಂಪಾದಿಸಲು ಎಂಥದೇ ಗೊಬ್ಬ ಕೆಲಸ ಮಾಡುವಂಥವರು, ಎಂಥ ಕೀಳು ಮಟ್ಟಕ್ಕಾದ್ರೂ ಬಿದ್ದೋಗುವಂಥವರು, ಎಷ್ಟೇ ಮೋಸ ಮಾಡುವಂಥವ್ರು, ಎಷ್ಟೇ ಮಾಯೆ ಮಾಡುವಂಥವ್ರು ಇದ್ದೀರಾ? ಒಂದು ದಿನ ಕಲ್ವರಿಸುವರ ಟಿವಿ ಕಾರ್ಯಕ್ರಮ ಪ್ರಸಾರವಾಗುತ್ತಿರುವಾಗ ನಮ್ಮ ಆಫೀಸ್ಗೆ ಫೋನ್ ಬಂದಿತ್ತು. ಆ ಸಮಯದಲ್ಲಿ ನಾನೇ ಫೋನ್ ಅಟೆಂಡ್ ಮಾಡಿದೆ. ಕರೆ ಮಾಡಿದವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ಕಡೆಯಿಂದ ಫೋನ್ ಅಲ್ಲಿ ಮಾತಾಡುವ ಸಹೋದರಿ ಹೇಳ್ತಾರೆ, ಅಣ್ಣ, ಈ ದಿನ ನೀವು ಸಾರಿದ ವಾಕ್ಯ ನನ್ನ ಹೃದಯದಲ್ಲಿ ಅಲ್ಗುನಟ್ಟಂತ ಆಯ್ತಣ್ಣ. ನಾನು ಪಾಪಾತ್ಮಳಾಗಿದ್ದೇನೆ ಅಣ್ಣ, ದೇವರು ನನ್ನನ್ನು ಕ್ಷಮಿಸುತ್ತಾರೋ ಎಂದು ಅಳುತ್ತಾ ಮಾತಾಡುತ್ತಾ ಇದ್ದಳು. ಅಣ್ಣ, ನನ್ನ ಗಂಡನಿಗೆ ದುಡ್ಡಿನ ಹುಚ್ಚಿದೆ ಅಣ್ಣ. ಅವನು ಮಾಡಿದ್ದೇನೆಂದರೆ, ಒಬ್ಬ ಯಜಮಾನನ ಬಳಿಯಲ್ಲಿ ಕೆಲಸ ಮಾಡ್ತಿದ್ದ. ತನಗೆ ಬೇಕಾದಷ್ಟು ದುಡ್ಡು ಯಜಮಾನನ ಬಳಿಯಿಂದ ತೆಗೆದುಕೊಳ್ತಾ ಇದ್ದ. ಯಜಮಾನ ಕೇಳಿದಾಗೆಲ್ಲ ಕೊಡ್ತಿದ್ದ, ಅಡುವೆಯನ್ನು ಕೇಳದೆ ಕೊಡ್ತಿದ್ದ. ಒಂದು ದಿನ ಸಡನ್ ಆಗಿ ಬಂದು ಆ ಯಜಮಾನನು, ನಾನು ನಿನಗೆ ಕೊಟ್ಟ ದುಡ್ಡನ್ನು ತಂದುಕೊಡು, ಅರ್ಜೆಂಟ್ ಆಗಿ ನನಗೆ ಬೇಕು ಎಂದು ಕೇಳಿದನಂತಣ. ಆಗ ನನ್ನ ಗಂಡ, ಇದೇನು ಸರ್, ನೀವು ಕೊಟ್ಟ ದುಡ್ಡು ಸಡನ್ ಆಗಿ ಕೇಳಿದ್ರೆ ಹೇಗೆ? ನಾನು ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ತೇನೆ, ಸ್ವಲ್ಪ ಟೈಮ್ ಕೊಡಿರಿ. ತಿರುಗಿ ದುಡ್ಡು ಕೊಡುವುದಕ್ಕಾಗಿ ಟೈಮ್ ಕೇಳಿದ್ರು. ಆ ಯಜಮಾನ ಹೇಳ್ತಾನೆ, ನಡೆಯುವುದೇ ಇಲ್ಲ, ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದೆ. ಆದರೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ದುಡ್ಡಿಗೋಸ್ಕರ ಎಂಥದೇ ಗೊಬ್ಬ ಕೆಲಸ ಮಾಡುವಂತವ್ರು. ಜಾಗ್ರತೆ ತಮ್ಮ, ಜಾಗ್ರತೆ ತಂಗಿ, ಜಾಗ್ರತೆ ಸಹೋದರ ಸಹೋದರಿ. ದುಡ್ಡು ನಿಮ್ಮ ಜೀವಿತ ನಾಶನ ಮಾಡುವುದಾದ್ರೆ, ನಾಶನ ಮಾಡುವ ದುಡ್ಡನ್ನು ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ. ಈಗ ಗಮನ ಕೊಟ್ಟು ಕೇಳಿ. ಆ ದಿನ ಯೇಸುವಿನ ಬಳಿಗೆ ಎಲ್ಲರೂ ಓಡೋಡಿ ಓಡೋಡಿ ಹೋಗ್ತಿರುವಾಗ ಒಬ್ಬನು ಮಾತ್ರ ಬರಲಿಲ್ಲ. ಯಾಕೆ? ನನಗೆ ಅವಶ್ಯಕತೆ ಇಲ್ಲ, ನನಗೆ ದೇವರೊಂದಿಗೆ ಕೆಲಸವಿಲ್ಲ, ನನಗೆ ಬೇಕಾದಷ್ಟು ಸಂಪಾದನೆ ಇದೆ, ಕೈ ತುಂಬ ಆದಾಯವಿದೆ, 2 ಕೈ ತುಂಬ ಸಂಪಾದನೆ ಇದೆ, ನನಗೆ ಯಾಕೆ ಬೇಕು ದೇವರು? ನನಗೆ ಆರೋಗ್ಯ ಇದೆ, ನನಗೆ ಯಾಕೆ ದೇವರು? ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನಗೆ ಯಾಕೆ ದೇವರು? ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನನಗೆ ದೇವರ ಅಗತ್ಯವಿಲ್ಲ. ಕಾರಣವೇನು? ನನಗೆ ಬೇಕಾದದ್ದೆಲ್ಲ ಇದೆ. ನನಗೆ ಉದ್ಯೋಗವಿದೆ, ನನಗೆ ಸಂಪಾದನೆ ಇದೆ, ನನಗೆ ಆರೋಗ್ಯವಿದೆ, ನನಗೆ ಟ್ಯಾಲೆಂಟ್ಸ್ ಇವೆ, ನನಗೆ ಅಂದವಿದೆ, ನನಗೆ ಆರೋಗ್ಯವಿದೆ, ನನಗೆ ಅಧಿಕಾರವಿದೆ, ನನಗೆ ಎಲ್ಲರೂ ಇದ್ದಾರೆ, ನನಗೆ ದೇವರ ಅಗತ್ಯವಿಲ್ಲ ಎನ್ನುವಂಥವ್ರು ಯಾರಾದ್ರೂ ಇದ್ದೀರಾ? ಜಾಗ್ರತೆ ಸಹೋದರ, ಜಾಗ್ರತೆ ಸಹೋದರಿ. ದೇವರಿಲ್ಲದಂತಹ ಅಂದವಾಗಿರ್ಬಹುದು, ದೇವರಿಲ್ಲದ ಆರೋಗ್ಯ ಆಗಿರ್ಬಹುದು, ದೇವರಿಲ್ಲದಂತಹ ಆದಾಯ ಆಗಿರ್ಬಹುದು. ಒಂದು ವೇಳೆ ದೇವರು ಮನಸ್ಸು ಮಾಡುವುದಾದ್ರೆ ಕ್ಷಣ ಮಾತ್ರದಲ್ಲಿ ಅದನ್ನು ನಿಮ್ಮಿಂದ ದೂರ ಮಾಡಲು ಅಸಾಧ್ಯವೇ ಇಲ್ಲ. ನೀತಿವಂತನಾಗಿರುವ ಯೋಬನು ಪರೀಕ್ಷೆಯ ಕಾಲ, ಆರೋಗ್ಯವೇ ದೊಡ್ಡದಾಗಿದೆ ಎಂದು ನೀವು ಅಂದುಕೊಳ್ಳುವುದಾದ್ರೆ ಒಂದು ಕ್ಷಣ ಸಾಕು ದೇವರಿಗೆ ಅವುಗಳನ್ನು ನಿಮ್ಮಿಂದ ದೂರ ಮಾಡುವುದಕ್ಕಾಗಿ. ಒಬ್ಬ ನೀತಿವಂತನು, ಯಥಾರ್ಥವಂತನು ಪರೀಕ್ಷೆಯ ಸಮಯ ಹಾದು ಹೋಗಬೇಕಾದಾಗ ಸಮಸ್ತವನ್ನು ಕಳೆದುಕೊಂಡನಲ್ಲವೇ? ಹಾಗಾದ್ರೆ ನಿಮ್ಮ ಸಂಗತಿಯನ್ನು ಒಮ್ಮೆ ಆಲೋಚಿಸಿ. ಸ್ವಲ್ಪವೂ ಕೂಡ ಲೆಕ್ಕಿಸಲಾರದೆ, ದೇವರಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ, ದೇವರಂದ್ರೆ ನನಗೆ ಶ್ರದ್ಧೆ ಇಲ್ಲ, ದೇವರ ಕುರಿತು ಆಲೋಚಿಸುವ ಅವಶ್ಯಕತೆ ಇಲ್ಲ, ಬೇಕಾದರೆ ನೀವು ಹೋಗಿರಿ, ನಿಮಗೆ ರೋಗಗಳಿರುವುದರಿಂದ ನಿಮ್ಮ ರೋಗ ವಾಸಿ ಮಾಡಿಕೊಳ್ಳಿರಿ, ನನಗೆ ದೇವರ ಅಗತ್ಯವಿಲ್ಲ ಎಂದು ಹೇಳಿ ಕೂತ್ಕೊಂಡಿದ್ದ. ಊರಿಗೂರೇ ಯೇಸುವಿನ ಬಳಿಗೆ ಹೋದ್ರೆ ಈ ಸುಂಕದ ಗುತ್ತಿಗೆದಾರನೇನು ಆ ಹಣದ ಪೆಟ್ಟಿಗೆ ಹತ್ತಿರ ಇಟ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಲೆಕ್ಕವೆಲ್ಲ ಬರೆದು ಇಟ್ಕೊಳ್ತಾ ಇದ್ದ. ಆದರೆ ಯೇಸು ನಡೆಯುತ್ತಾ 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 ಎಕ್ಸಾಕ್ಟ್ ಆಗಿ ಅವನು ಕೂತಿರುವಂತಹ ಸ್ಥಳಕ್ಕೆ ಬಂದ್ರು. ಪ್ರಿಯರೇ, ಬಂದು ಅವನನ್ನು ನೋಡಿ ಯೇಸು ಪ್ರಸಂಗ ಮಾಡಲಿಲ್ಲ. ಊಟದಿಂದಲೂ ಕೂಡ ಮಾತಾಡಬಲ್ಲರು. ಪ್ರಿಯರೇ, ಯೇಸು ನೋಡ್ತಾರೆ. ನೋಡಿ, ಬಾ, ನನ್ನನ್ನು ಹಿಂಬಾಲಿಸು ಅನ್ನುತ್ತಾರೆ ಅಷ್ಟೇ. 27ನೇ ವಚನ ಓದುತ್ತಿದ್ದೇನೆ. ಇದಾದ ಮೇಲೆ ಆತನು ಅಲ್ಲಿಂದ ಹೊರಟು ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ಸುಂಕದವನು ಸುಂಕಕ್ಕೆ ಕೂತಿರುವುದನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು. ಅಷ್ಟೇ, ಆ ಮಾತಿನಲ್ಲಿರುವ ಶಕ್ತಿ
ಆ ಯೇಸುವಿನ ನೋಟದಲ್ಲಿರುವಂತಹ ಶಕ್ತಿ ನೇರವಾಗಿ ಹೋಗಿ ಆ ಲೇವಿ ಎನ್ನುವಂತಹ ಆ ಸುಂಕದವನನ್ನು ಮುಟ್ಟಿತು ಪ್ರಿಯರೇ. ಆಗ ಏನಾಯ್ತು ಗೊತ್ತಾ? ಬರಲ್ಲ 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 ಎಂದಿರುವಂಥವನು ಕೊನೆಗೆ ಯೇಸುವೇ ಬಂದು ನನ್ನನ್ನು ಹಿಂಬಾಲಿಸು ಅಂದ ಕೂಡಲೇ ರೆಸ್ಪಾನ್ಸ್ ಏನೆಂದು ನೋಡೋಣ ಬನ್ನಿ. ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಸಮಸ್ತವನ್ನು ಬಿಟ್ಟು ಬಿಟ್ಟು, ಅಂದರೆ ಅರ್ಥವೇನು? ಅವನು ಬಹಳಷ್ಟು ಹೊಂದಿಕೊಂಡಿದ್ದ. ಸಮಸ್ತವನ್ನು ಬಿಟ್ಟು ಬಿಟ್ಟನು ಅಂದ್ರೆ ಅರ್ಥವೇನು? ಅವನಿಗೆ ಬಹಳಷ್ಟು ಇದೆ ಎಂದ ಅರ್ಥ. ದುಡ್ಡಿದೆ, ಐಶ್ವರ್ಯ ಇದೆ, ಆಸ್ತಿ ಇದೆ, ಧನವಿದೆ, ಇವೆಲ್ಲವೂ ಇವೆ. ಅದಕ್ಕೆ ನನಗೆ ದೇವರ ಅವಶ್ಯಕವಿಲ್ಲ ಅಂದುಕೊಂಡ. ಆದರೆ ಯೇಸು ಕ್ರಿಸ್ತನು ಏನ್ ಹೇಳ್ತಾರೆ ಗೊತ್ತಾ? ನಾನು ನಿನಗೆ ಅವಶ್ಯಕತೆ ಇಲ್ಲ ಅಂದುಕೊಳ್ತಾ ಇದೀಯ, ಆದರೆ ನಿನಗೊಂದು ವಿಷಯ ಹೇಳಬೇಕು ಲೇವಿ. ಏನದು? ನೀನು ನನಗೆ ಅವಶ್ಯಕವಾಗಿದೆ. ಲೇವಿ ಅಂದುಕೊಳ್ತಾ ಇದ್ದ ನನಗೆ ಯೇಸು ಅಗತ್ಯವಿಲ್ಲವೆಂದು. ಆದರೆ ಯೇಸು ಅಂದುಕೊಳ್ತಾರೆ ನೀನು ನನಗೆ ಬೇಕು ಎಂದು. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನನಗೆ ದೇವರ ಅಗತ್ಯವಿಲ್ಲ, ದೇವರೊಂದಿಗಿನ ಸಹವಾಸ ಅಗತ್ಯವಿಲ್ಲ, ದೇವರ ರಾಜ್ಯ ನನಗೆ ಅಗತ್ಯವಿಲ್ಲ, ಆತ್ಮಿಕತೆ ನನಗೆ ಅಗತ್ಯವಿಲ್ಲ, ಪರಿಶುದ್ಧತೆ ನನಗೆ ಅಗತ್ಯವಿಲ್ಲ, ಈ ಸಭೆ, ಈ ಸೇವೆ, ಇವು ಯಾವುದು ನನಗೆ ಅಗತ್ಯವಿಲ್ಲ ಎಂದು ಅಂದುಕೊಳ್ಳುವಂತವ್ರು ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ದಯವಿಟ್ಟು ಕೇಳಿ. ಹಾಗೆ ನೀವು ಅಂದ್ಕೊಳ್ತಾ ಇದ್ದೀರಿ, ಆದ್ರೆ ದೇವರು ಏನ್ ಅಂದ್ಕೊಳ್ತಾರೆ ಗೊತ್ತಾ? ನಾನು ನಿನಗೆ ಅಗತ್ಯವಿಲ್ಲ, ಆದ್ರೆ ನೀನು ನನಗೆ ಬೇಕಾಗಿದ್ದಿ. ನನ್ನನ್ನು ನೀನು ಕೋರಿಕೊಳ್ತಾ ಇಲ್ಲ, ಆದ್ರೆ ನಿನ್ನನ್ನು ಮಾತ್ರ ನಾನು ಕೋರಿಕೊಳ್ತಿದ್ದೇನೆ. ಊರಿನ ಜನರೆಲ್ಲ ಸೇರಿ ಯೇಸುವಿನ ಬಳಿಗೆ ಹೋದ್ರೆ ಬರಲಾರದಂತೆ ಆ ಸುಂಕದವನು ಸುಂಕಕ್ಕೆ ಕೂತಿದ್ದಂತಹ ಆ ವ್ಯಕ್ತಿಯ ಬಳಿಗೆ ಯೇಸು ಬರ್ತಾರೆ ಪ್ರಿಯರೇ. ಆ ವ್ಯಕ್ತಿಗೆ ಯೇಸು ನೋಡಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸು, ನನ್ನನ್ನು ಹಿಂಬಾಲಿಸು ಅನ್ನುತ್ತಾರೆ. ಆತನ ಆ ಕರೆಯಲ್ಲಿರುವಂತಹ ಆ ಮಧುರತೆಯಾಗಿರಬಹುದು, ಆ ಮಹಿಮೆಯಾಗಿರಬಹುದು, ದೇವರ ಶಕ್ತಿಯಾಗಿರಬಹುದು, ಅವನನ್ನು ಮುಟ್ಟಿರುವಾಗ ತಕ್ಷಣವೇ ಆ ಸುಂಕದ ಮೇಜಿನ ಹತ್ತಿರದಲ್ಲಿಯೇ ಎದ್ದು ನಿಂತುಕೊಂಡಂತೆ ಅವನ ಕಣ್ಮುಂದೆ ಇರುವ ದುಡ್ಡಿನ ಪೆಟ್ಟಿಗೆ ಎಲ್ಲ ಬಿಟ್ಬಿಟ್ಟ, ಅದರಲ್ಲಿರುವ ದುಡ್ಡು ಕೂಡ ಬಿಟ್ಬಿಟ್ಟ, ತಾನು ಮಾಡ್ತಿರುವ ಉದ್ಯೋಗವನ್ನು ಕೂಡ ಬಿಟ್ಬಿಟ್ಟ. ಆ ದಿನ ಆ ಸುಂಕದವನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಾಗಿ ನಿರ್ಣಯ ತೆಗೆದುಕೊಂಡ ಪ್ರಿಯರೇ. ಯೇಸುವನ್ನು ಹಿಂಬಾಲಿಸುವ ನಿರ್ಣಯ ತೆಗೆದುಕೊಂಡಾಗ ಒಂದು ಕೆಲಸ ಮಾಡಿದ. ಏನೆಂದು ಗೊತ್ತಾ? ತನಗಿರುವ ಸಮಸ್ತವನ್ನು ಬಿಟ್ಟು ಬಿಟ್ಟ ಪ್ರಿಯರೇ. ನಿಮ್ಮಲ್ಲಿಯೂ ಸಹ ಎಷ್ಟು ಜನ ನಾನು ಯೇಸುವನ್ನು ಹಿಂಬಾಲಿಸಬೇಕು ಎಂದು ಆಶಿಸುತ್ತಿದ್ದೇವೆ ಎನ್ನುವಂತವರು ಕೈ ತೋರಿಸುವಿರಾ? ಬಹಳ ಸಂತೋಷ. ಯೇಸುವನ್ನು ಹಿಂಬಾಲಿಸಬೇಕಾದರೆ ಸಮಸ್ತವನ್ನು ಬಿಟ್ಟು ಬಿಡಬೇಕು. ಯಾವ ದೇವರು ಆ ದಿನ ಲೇವಿಯನ್ನು ಕರೆದರು, ಅದೇ ದೇವರು ನಿಮ್ಮನ್ನು ಕೂಡ ಕರೆಯುತ್ತಾ ಇದ್ದಾರೆ. ಮತ್ತೆ ನಿಮ್ಮ ರೆಸ್ಪಾನ್ಸ್ ಏನಾಗಿದೆ? ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರಿಕೊಳ್ಳುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆ ದಿನ ಪ್ರಾಂತ್ಯದಲ್ಲಿರುವ ಪ್ರಜೆಗಳೆಲ್ಲರೂ ಕೂಡ ನಿಮ್ಮ ಬಳಿಗೆ ತಂಡೋಪತಂಡವಾಗಿ ಬಂದರೆ, ಯೇಸು ನನಗೆ ಅಗತ್ಯವಿಲ್ಲ, ಆ ಬೋಧಕನು ಆತನ ಬೋಧನೆಗಳು ನನಗೆ ಅಗತ್ಯವಿಲ್ಲ ಎಂದು ಯೋಚಿಸಿ ತನ್ನ ಉದ್ಯೋಗವನ್ನೇ ನಂಬಿಕೊಂಡು, ತನ್ನ ಸಂಪಾದನೆಯನ್ನೇ ನಂಬಿಕೊಂಡು ಅಲ್ಲಿಯೇ ಕೂತುಕೊಂಡಿರುವ ವ್ಯಕ್ತಿಯನ್ನು ನೀವು ಬೇಕೆಂದು ಕೋರಿಕೊಂಡ್ರಿ ದೇವರೇ. ಸುಂಕದ ಮೇಜಿನ ಬಳಿಯಲ್ಲಿ ಕೂತುಕೊಂಡಿರುವಂತಹ ಲೇವಿಯ ಬಳಿಗೆ ನೀವು ಬಂದ್ರಿ ಯೇಸುವೆ. ಯೇಸುವೆ, ನೀವು ಎಷ್ಟು ಪ್ರೀತಿ ಉಳ್ಳವರಾಗಿದ್ದೀರಿ ಎಂದು, ಎಷ್ಟು ಕನಿಕರ ಉಳ್ಳವರಾಗಿದ್ದೀರಿ ಎಂದು ಆ ದಿನ ತೋರಿಸಿಕೊಟ್ರಿ. ಈ ದಿನ ಮತ್ತೊಮ್ಮೆ ನಮ್ಮೆಲ್ಲರ ವಿಷಯದಲ್ಲಿ ತೋರ್ಪಡಿಸುತ್ತಾ ಇದ್ದೀರಿ. ಹಾಗಾಗಿ ನಾವು ಇದ್ದ ಹಾಗೆಯೇ ನಮ್ಮನ್ನೇ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದೇವೆ. ಈ ದಿನ ಯಾರ್ಯಾರು ದೇವರೇ ತಮ್ಮ ಜೀವಿತ ಪುನಃ ಅರ್ಪಿಸಿಕೊಳ್ತಿದ್ದಾರೋ, ಯಾರ್ಯಾರು ದೇವರೇ ತಮ್ಮ ಜೀವಿತವನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದಾರೋ ಅಂತವರ ಜೀವಿತಗಳನ್ನು ಅಂಗೀಕರಿಸಿರಿ. ಮುಂಬರುವ ದಿನಗಳಲ್ಲಿ ಇಂಥವರ ಮೂಲಕ ಅದ್ಭುತವಾದ ಸೇವೆಯನ್ನು, ಪರಿಚರ್ಯವನ್ನು ನಡೆಸಿ ನಿಮ್ಮ ನಾಮ ಮಹಿಮೆಗೋಸ್ಕರ ಇವರೆಲ್ಲರೂ ದೇವರೇ ನಿಮಗೆ ಸಾಕ್ಷಿಗಳಾಗಿ, ಸೇವಕರಾಗಿ ನಿಮ್ಮನ್ನು ಸೇವಿಸುವಂತವರನ್ನಾಗಿ ಮುದ್ರಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.